ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಮೇನಿಯಾ ಬಿಜೆಪಿ ಮೇನಿಯಾ ಆರಂಭವಾಗಿದೆ. ಬಿಜೆಪಿಯ ನಾಯಕರು ಪಶ್ಚಿಮ ಬಂಗಾಳದಲ್ಲಿ ಬೀಡು ಬಿಟ್ಟಿದ್ದಾರೆ. ಸಿಎಂ ಆಗಿ ಸುವೇಂದು ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ರೆ ಡಿಸಿಎಂ ಆಗಿ ಇಬ್ಬರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ರೂಪಾ ಗಂಗೂಲಿ ಅವರು ಕೂಡ ಒಬ್ರು. ರೂಪಾ ಗಂಗೂಲಿ ಅಂತಂದಾಗ ಅಷ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ದೂರದರ್ಶನದಲ್ಲಿ ಪ್ರಸಾರವಾಗ್ತಿದ್ದಂತಹ ಮಹಾಭಾರತ ಕಾರ್ಯಕ್ರಮದ ದ್ರೌಪದಿ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ದ್ರೌಪದಿಯ ಕ್ಯಾರೆಕ್ಟರ್ ಅನ್ನ ಮಾಡ್ತಿದ್ದಂತಹ ನಟಿ ಇವರು. ಜೊತೆಗೆ ಸಾಕಷ್ಟು ಸಿನಿಮಾಗಳಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ. 2015ರಿಂದ ಇತ್ತೀಚೆಗೆ ಇವರು ರಾಜಕೀಯದಲ್ಲಿ ಬಿಜೆಪಿ ಪಕ್ಷದಿಂದ ಆರಂಭವನ್ನ ಮಾಡ್ತಾರೆ. ಜೊತೆಗೆ ಇವರು ಈಗ ಡಿಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಳ್ತಾ ಇದ್ದಾರೆ. ಇವರು ಬರೀ ಬೆಂಗಾಲಿ ಹಾಗೆ ಒಡಿಯಾ ಮಾತ್ರವಲ್ಲದೆ ಪ್ಯಾನ್ ಇಂಡಿಯಾ ಹೀರೋಯಿನ್ ಕೂಡ ಆಗಿದ್ರು. ಅಂತಂದ್ರೆ ಸಾಕಷ್ಟು ಒಂದಷ್ಟು ಸಿನಿಮಾಗಳಲ್ಲಿ ಕನ್ನಡ ಆಗಿರಬಹುದು, ತೆಲುಗು ಆಗಿರಬಹುದು, ಮಲಯಾಳಂ ಆಗಿರಬಹುದು, ಹಿಂದಿ ಆಗಿರಬಹುದು, ಹೀಗೆ ಸಾಕಷ್ಟು ಭಾಷೆಯ ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಕನ್ನಡ ಅಂತ ನೋಡೋದಾದ್ರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಜೊತೆಗೂ ಕೂಡ ಅಭಿನಯಿಸಿದ್ದಾರೆ. ಕದನ ಅನ್ನುವಂತಹ ಸಿನಿಮಾದಲ್ಲಾಗಿರಬಹುದು, ಹಾಗೇನೆ ಪೊಲೀಸ್ ಮತ್ತು ದಾದಾ ಅನ್ನುವಂತಹ ಸಿನಿಮಾದಲ್ಲಾಗಿರಬಹುದು ಇವರು ಅಭಿನಯವನ್ನ ಮಾಡಿದ್ದಾರೆ. ಸೊ ಈಗ ಇವರು ಸಕ್ರಿಯವಾಗಿ ರಾಜಕೀಯದಲ್ಲಿ ಭಾಗಿಯಾಗಿರ್ತಾರಾ, ಹಾಗೆ ಸಿನಿಮಾ ರಂಗಕ್ಕೆ ಮತ್ತೆ ಬರೋದಿಲ್ವಾ ಅನ್ನೋದು ಅವರ ಅಭಿಮಾನಿಗಳಲ್ಲಿರುವಂತಹ ಒಂದು ಪ್ರಶ್ನೆಯಾಗಿದೆ. ಹಾಗಾದ್ರೆ ಇವರು ಸಿನಿಮಾಕ್ಕೆ ಬರೋದೇ ಇಲ್ವಾ ಅಂತ ಅವರ ಅಭಿಮಾನಿಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ, ಮತ್ತೆ ರೂಪಾ ಗಂಗೂಲಿ ಅವರು ಸಿನಿಮಾ ರಂಗಕ್ಕೆ ಬರ್ತಾರಾ ಅಥವಾ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿರ್ತಾರಾ ಅಂತ.